ಹಾಯ್ ಹಲೋ ವೀಕ್ಷಕರೇ, ಎಲ್ರಿಗೂ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಮಾಡ್ಕೊಂಡು ಕುಡಿಬೋದು ಒಂದು ಹೆಲ್ದಿ ಡ್ರಿಂಕ್ಸ್. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದರಿಂದ ವೆಯ್ಟ್ ಲಾಸ್ ಸಹ ಸುಲಭವಾಗಿ ಮಾಡ್ಕೋಬಹುದು. ಇವತ್ತಿನ ಒಂದು ಜೀವನ ಶೈಲಿ ಹೇಗಿದೆ ಅಂತಂದರೆ, ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಇರ್ತೀರಾ. ವರ್ಕ್ ಕೆಲಸ ಅಂತಲೇ ಆಗ್ಬಿಡುತ್ತೆ ಜೀವನ. ಆರೋಗ್ಯದ ಕಡೆ ಗಮನ ಕೊಡೋಣ ಅಂತಂದರೆ ಅಷ್ಟು ಟೈಮ್ ಬಿಡುವೆ ಸಿಗೋದಿಲ್ಲ. ತುಂಬ ಬ್ಯುಸಿ ಇರ್ತೀವಿ. ಆದರೆ ಮನುಷ್ಯನಿಗೆ ಜೀವನದಲ್ಲಿ ಆರೋಗ್ಯವೇ ದೊಡ್ಡ ಸಂಪತ್ತಲ್ವ. ಹಾಗಾಗಿ ನೀವು ಮನೆಯಲ್ಲೇ ಸುಲಭವಾಗಿ ನಿಮ್ಮ ಮನೆಯಲ್ಲಿರುವ ಪದಾರ್ಥಗಳನ್ನೇ ಬಳಸಿ ಈ ಒಂದು ಹೆಲ್ದಿ ಡ್ರಿಂಕ್ಸ್ನ ಆರಾಮಾಗಿ ಮಾಡ್ಕೊಂಡು ಕುಡಿದ್ರೆ ಅವಾಗ ಸ್ವಲ್ಪನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಅದರಿಂದ ನಿಮ್ಗೆ ಏನಾದರೂ ಒಳ್ಳೇದಾಗುತ್ತಂದರೆ ಅದಕ್ಕಿಂತ ಹೆಚ್ಚು ಇನ್ನೇನು ಬೇಕು ಹೇಳಿ. ತುಂಬ ಜನ ವರ್ಕಲ್ಲಿ ಕೆಲಸದಲ್ಲಿ ಬ್ಯುಸಿ ಇರೋದ್ರಿಂದ ಸ್ಟ್ರೆಸ್ ತುಂಬಾ ಜಾಸ್ತಿ ಆಗಿಬಿಡುತ್ತೆ. ಸರಿಯಾಗಿ ನಿದ್ದೆ ಆಗ್ತಿರಲ್ಲ, ಸರಿಯಾದ ಟೈಮ್ಗೆ ಊಟ ಆಗ್ತಿರಲ್ಲ, ಅಥವಾ ಅತಿಯಾಗಿ ತಿಂದು ಸರಿಯಾದ ಟೈಮ್ಗೆ ವ್ಯಾಯಾಮ ಎಲ್ಲ ಮಾಡದೇ ಇರೋದ್ರಿಂದ ಬೊಜ್ಜು, ತೂಕ ಜಾಸ್ತಿ ಆಗಿರುತ್ತೆ, ಒಬೇಸಿಟಿ, ವೆಯ್ಟ್ ಗೇನ್ ತುಂಬಾ ಆಗಿರುತ್ತೆ, ಅಥವಾ ಗ್ಯಾಸ್ಟ್ರಿಕ್ ಅಸಿಡಿಟಿ ಎಲ್ಲ ತುಂಬಾ ಆಗಿರುತ್ತೆ. ಶುಗರ್ ಎಲ್ಲ ಎಷ್ಟೇ ಇದನ್ನು ಕಂಟ್ರೋಲಿಗೆ ಬರ್ತಾನೆ ಇರಲ್ಲ. ಇದೆಲ್ಲನೂ ನಿಯಂತ್ರಣಕ್ಕೆ ಬರಬೇಕಂತಂದರೆ ಇದಕ್ಕೆ ಮನೆ ಮದ್ದು ಈ ಒಂದು ಹೆಲ್ತಿ ಡ್ರಿಂಕ್ಸ್ ಮನೇಲೇ ಆರಾಮಾಗಿ ಮಾಡ್ಕೋಬಹುದು. ಈ ಹೆಲ್ತಿ ಡ್ರಿಂಕ್ಸ್ ಮಾಡ್ಕೊಳ್ಳೋದಕ್ಕೆ ಕೇವಲ 4 ಪದಾರ್ಥ ಸಾಕು. ಇದು ದಿನನಿತ್ಯ ನಿಮ್ಮ ಅಡುಗೆ ಮನೆಯಲ್ಲಿ ಬಳಸುವಂಥದ್ದೇ ಆಗಿರುತ್ತೆ. ಮೆಂತ್ಯ ಕಾಳು ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಜೀರಾ ಆಗಿರ್ಬೋದು, ಅಥವಾ ಸೋಂಪು ಕಾಳು ಆಗಿರ್ಬೋದು. ಈ 4 ಪದಾರ್ಥನ ಬಳಸಿ ಯಾವ ರೀತಿ ಹೆಲ್ತಿ ಡ್ರಿಂಕ್ಸ್ ಮಾಡ್ಕೊಬೇಕು, ಯಾವ ಟೈಮಿಗೆ ಕುಡಿಬೇಕು, ಎಷ್ಟು ದಿನಕ್ಕೊಮ್ಮೆ ಕುಡಿಬೇಕು ಎಲ್ಲನೂ ನಾನು ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ಈ ಹೆಲ್ತಿ ಡ್ರಿಂಕ್ಸಿಂದ ವೆಯ್ಟ್ ಗೇನ್, ತೂಕ ಯಾರು ಹೆಚ್ಚಿರ್ತಾರೆ ಅವ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ. ಡಯಾಬಿಟಿಸ್ ಏನಾದರೂ ಜಾಸ್ತಿ ಆಗಿದ್ರೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಷ್ಟೇ ನಿಯಂತ್ರಣಕ್ಕೆ ಬರುತ್ತೆ. ಬನ್ನಿ ಹಾಗಿದ್ರೆ ಈ 4 ಪದಾರ್ಥದ ವಿಶೇಷತೆಗಳೇನು ಅಂತ ಫಸ್ಟ್ ನೋಡೋಣ. ಇದಾದ್ಮೇಲೆ ಹೆಲ್ದಿ ಡ್ರಿಂಕ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಸೋಂಪು ಕಾಳನ್ನು ನಾವು ಫೆನಲ್ ಸೀಡ್ಸ್ ಅಂತಲೂ ಅಂತೀವಿ. ಸಾಮಾನ್ಯವಾಗಿ ಅಡುಗೆಗಳಲ್ಲಿ ಬಳಸ್ತೀವಿ, ಅಥವಾ ನೀವು ನೋಡಿದರೆ ಊಟ ಆದಮೇಲೆ ಇದನ್ನು ಸಾಮಾನ್ಯವಾಗಿ ತಿಂತೀವಿ. ಪ್ರತಿದಿನ ಈ ಸೋಂಪು ತಿನ್ನೋದ್ರಿಂದ ಅಥವಾ ನೀರಲ್ಲಿ ಈ ಸೋಂಪುಗಳನ್ನು ಹಾಕಿ ಕುಡಿಯೋದ್ರಿಂದ ಎಷ್ಟೆಲ್ಲ ಆರೋಗ್ಯಕ್ಕೆ ಲಾಭ ಇದೆ ಅಂತ ಕೇಳಿದ್ರೆ ಶಾಕ್ ಆಗ್ತೀರಾ. ಮೊದಲಿಗೆ ಇದರಲ್ಲಿ ಜೀರ್ಣಕ್ರಿಯೆಗೆ ತುಂಬ ಹೆಲ್ಪ್ ಮಾಡುತ್ತೆ. ಜೀರ್ಣಕ್ರಿಯೆಗೆ ಊಟದ ನಂತರ ಸೋಂಪು ತಿಂದರೆ ಜೀರ್ಣಕ್ರಿಯೆ ತುಂಬ ಸ್ಪೀಡ್ ಆಗುತ್ತೆ, ವೇಗ ಆಗುತ್ತೆ. ಇದರಲ್ಲಿ ಅನಥಾಲ್ ಅನ್ನೋ ಒಂದು ಅಂಶ ಇದೆ. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ ಅಸಿಡಿಟಿ ಆಗಿರ್ಬೋದು, ಹೊಟ್ಟೆ ಉಬ್ಬರ ಇದೆಲ್ಲನೂ ಶಮನ ಮಾಡುತ್ತೆ. ಹಾಗೆ ತೂಕ ಇಳಿಕೆಗೆ, ವೆಯ್ಟ್ ಲಾಸ್ಗೂ ಅಷ್ಟೇ ತುಂಬ ಒಳ್ಳೆಯದು. ಬೊಜ್ಜು ಏನಿರುತ್ತೆ, ತೂಕ ಕಡಿಮೆ ಮಾಡ್ಕೊಬೇಕಂತಿದ್ರೆ ಪ್ರತಿದಿನ ಬೆಳಗ್ಗೆ ಸೋಂಪು ನೆನೆಸಿದ ನೀರೇನಿರುತ್ತೆ ಅಂದರೆ ಹಿಂದಿನ ದಿನ ರಾತ್ರಿ ಸೋಂಪನ್ನ ನೀರಲ್ಲಿ ನೆನೆಸಿ ಪ್ರತಿದಿನ ಬೆಳಗ್ಗೆ ಕುಡಿಯೋದ್ರಿಂದ ದೇಹದಲ್ಲಿರೋ ಕೊಬ್ಬನ್ನೆಲ್ಲ ಕರಗಿಸೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾಕಂತಂದರೆ ಜೀರ್ಣಕ್ರಿಯೆ ಫಾಸ್ಟಾಗಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ರಕ್ತದೊತ್ತಡ ಅಥವಾ ಕಣ್ಣಿನ ಆರೋಗ್ಯನೂ ಅಷ್ಟೇ, ಅಂದರೆ ಬ್ಲಡ್ ಪ್ರೆಷರ್ ಮತ್ತು ಹೈಸೈಟ್ ಪ್ರಾಬ್ಲಮ್ ಯಾರಿಗೆಲ್ಲ ಇರುತ್ತೆ, BP, ಈ ಸೋಂಪು ಕಾಳಿನಲ್ಲಿ ಪೊಟ್ಯಾಷಿಯಂ ಅಂಶ ಇರುತ್ತೆ. ಹಾಗಾಗಿ ರಕ್ತದೊತ್ತಡ, BPನ ಕಂಟ್ರೋಲ್ನಲ್ಲಿಡುತ್ತೆ. ಜೊತೆಗೆ ವಿಟಮಿನ್ A ಇರೋದ್ರಿಂದ ನಿಮ್ಮ ಕಣ್ಣಿನ ದೃಷ್ಟಿಗೂ ಅಷ್ಟೇ ಚುರುಕುಗೊಳಿಸಲು ಸಹಾಯ ಮಾಡುತ್ತೆ. ಚರ್ಮಕ್ಕೂ ಅಷ್ಟೇ ಸೋಂಪು ತುಂಬ ಒಳ್ಳೆಯದು. ದೇಹದಲ್ಲಿರೋ ಬೇಡದೇ ಇರೋ ಅಂಶ, ಟಾಕ್ಸಿನ್ಸ್ ಏನಂತೀವಿ, ಅದನ್ನೆಲ್ಲ ಹೊರ ಹಾಕಿ ರಕ್ತನ ಶುದ್ಧೀಕರಣ ಮಾಡುತ್ತೆ. ಇದರಿಂದ ನಮ್ಮ ಮುಖದಲ್ಲಿ ಏನೇ ಮೊಡವೆಗಳು, ಪಿಂಪಲ್ಗಳೆಲ್ಲ ಇದ್ದರೆ ಕಡಿಮೆ ಆಗಿ ಚರ್ಮಕ್ಕೆ ಕಾಂತಿ ಬರುತ್ತೆ. ಮೆಂತ್ಯ ಕಾಳಲ್ಲೂ ಅಷ್ಟೇ ತುಂಬ ನಾರಿನಂಶ ಇರುತ್ತೆ, ಫೈಬರ್ ಇರುತ್ತೆ. ಹಾಗಾಗಿ ಇದರಲ್ಲಿ ನಿಮ್ಮ ರಕ್ತದಲ್ಲಿ ಸಕ್ಕರೆ ಅಂಶ ಏನಿರುತ್ತೆ ಅದನ್ನು ಕಡಿಮೆ ಮಾಡುತ್ತೆ. ಇದರಿಂದ ನಿಮಗೆ ಡಯಾಬಿಟೀಸ್ಗೆಲ್ಲ ತುಂಬ ಕಡಿಮೆ ಆಗಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ತೂಕ ಇಳಿಕೆಗೂ ಅಷ್ಟೇ, ಅಂದರೆ ವೆಯ್ಟ್ ಲಾಸ್ಗೂ ಬೊಜ್ಜು ಕರಗಿಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಾರಿನಂಶ ಇರೋದ್ರಿಂದ ಜಾಸ್ತಿ ನಿಮಗೆ ಹಸಿವಾಗಲ್ಲ. ಇನ್ನು ಗ್ಯಾಸ್ಟ್ರಿಕ್, ಜೀರ್ಣಕ್ರಿಯೆಗೆಲ್ಲ, ಹೊಟ್ಟೆ ಉರಿ, ಅಸಿಡಿಟಿ, ಮಲಬದ್ಧತೆ ಇದೆಲ್ಲ ಸಮಸ್ಯೆಗೆ ಅತ್ಯುತ್ತಮ ಮನೆಮದ್ದಾಗಿರುತ್ತೆ. ಕೊಲೆಸ್ಟ್ರಾಲ್ ಅಂದರೆ ಬೇಡದೇ ಇರುವಂತಹ ಕೊಬ್ಬು ದೇಹದಲ್ಲಿ, ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಂತೆ ಇದು ತುಂಬ ಮೆಂತ್ಯ ನೆನೆಸಿಟ್ಟಿರುವಂತಹ ನೀರು ದೇಹಕ್ಕೆ ತುಂಬ ಒಳ್ಳೆಯದು. ಇದು ರಕ್ತನಾಳಗಳನ್ನು ಶುದ್ಧವಾಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಮೆಂತ್ಯ ನೀರನ್ನು ದಿನನಿತ್ಯ ಕುಡಿಯೋದ್ರಿಂದ ಕೂದಲಿಗೂ ಅಷ್ಟೇ ತುಂಬ ಒಳ್ಳೆಯದು. ಕೂದಲು ಉದುರೋದು ಕಡಿಮೆ ಆಗುತ್ತೆ. ಹಾಗೆ ಚರ್ಮದ ಸಮಸ್ಯೆ, ಸ್ಕಿನ್ಗೂ ತುಂಬ ಒಳ್ಳೆಯದು. ಏನೆಲ್ಲ ಮೊಡವೆಗಳು ಅಥವಾ ಪಿಂಪಲ್ ಇರುತ್ತೆ ಅದನ್ನು ಅಷ್ಟೇ ಕಡಿಮೆ ಮಾಡುತ್ತೆ. ಇನ್ನು ಜೀರಿಗೆನೂ ಅಷ್ಟೇ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದು ಡೈಜೆಷನ್ಗೆ, ಜೀರ್ಣಕ್ರಿಯೆನ ಸುಧಾರಣೆ ಮಾಡುತ್ತೆ. ಇದರಲ್ಲಿ ಥೈಮಾಲ್ ಎಂಬ ಅಂಶ ಇರುತ್ತೆ. ಇದು ಗ್ಯಾಸ್ಟ್ರಿಕ್ ಅಸಿಡಿಟಿ ಅಥವಾ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಏನೇ ಇದ್ರೂ ಅದನ್ನು ಸರಿಪಡಿಸುತ್ತೆ. ಇನ್ನು ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ತೂಕ ಇಳಿಸ್ಬೇಕು ಅಂತಿದ್ರೆ ಹೊಟ್ಟೆ ಬೊಜ್ಜು ಏನಿರುತ್ತೆ, ಎಸ್ಪೆಷಲಿ ಬೆಲ್ಲಿ ಫ್ಯಾಟ್, ಹೊಟ್ಟೆ ಬೊಜ್ಜು ಏನಿರುತ್ತೆ ಅದನ್ನು ತುಂಬ ಫಾಸ್ಟಾಗಿ ಕಡಿಮೆ ಮಾಡೋದಕ್ಕೆ ಜೀರಾ ನೀರು ತುಂಬ ಒಳ್ಳೆಯದು. ಇನ್ನು ಇಮ್ಯುನಿಟಿ ಹೆಚ್ಚಾಗುತ್ತೆ. ಇದರಲ್ಲಿ ಕಬ್ಬಿಣಾಂಶ ಇರೋದ್ರಿಂದ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬ ಇರುತ್ತೆ. ಅನಿಮಿಯಾ, ರಕ್ತಹೀನತೆ ಇದೆಲ್ಲನೂ ತಡೆಯೋಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಮೇಯ್ನಾಗಿ ಇದು ಇಮ್ಯುನಿಟಿನ ಹೆಚ್ಚಿಸುತ್ತೆ.
ಇನ್ನು ರಕ್ತದಲ್ಲಿ ಸಕ್ಕರೆ ಮಟ್ಟ ಅಂದರೆ ಡಯಾಬಿಟೀಸ್ ಯಾರಿಗೆ ಜಾಸ್ತಿ ಇರುತ್ತೆ ಅವ್ರಿಗೂ ಅಷ್ಟೇ ಅದನ್ನು ಕಡಿಮೆ ಮಾಡೋಕ್ಕೆ, ಗ್ಲೂಕೋಸ್ ಅಂಶ ಕಡಿಮೆ ಮಾಡಿ ಡಯಾಬಿಟಿಸ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಕ್ಕೆ ಜೀರಾ ವಾಟರ್ ಹೆಲ್ಪ್ ಮಾಡುತ್ತೆ. ಇದು ಅಷ್ಟೇ ಸ್ಕಿನ್ ಅಥವಾ ಕೂದಲಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಹೇಳ್ದಾಗೆ ಮೊಡವೆ ಏನೇ ಇದ್ರೂ ಜೀರಾನು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಜೀರಾನ ನೀವು ಪ್ರತಿನಿತ್ಯ ತಗೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬಂದು ಚಕ್ಕೆನ ದಾಲ್ಚಿನ್ನಿ ಅಂತಲೂ ಕರಿತೀವಿ ಅಥವಾ ಸಿನ್ನಮನ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ. ಇದು ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಇದ್ರದ್ದೊಂದು ನೀರು ಏನಿರುತ್ತೆ ತುಂಬ ಅಂದರೆ ತುಂಬ ಪ್ರಯೋಜನ ಆಗುತ್ತೆ ಆರೋಗ್ಯಕ್ಕೆ. ಇದನ್ನು ನಾವು ಪ್ರತಿನಿತ್ಯ ಕುಡಿದ್ರೆ ನೀರಿನಲ್ಲಿ ನೆನೆಸಿ ಅಥವಾ ಇದನ್ನು ಕಾಫಿಗೂ ಹಾಕ್ಕೊಂಡು ಟೀಗೂ ಹಾಕ್ಕೊಂಡು ಕುಡಿಬಹುದು. ತುಂಬ ಅಂದರೆ ತುಂಬ ಉಪಯುಕ್ತ ಆಗಿರುತ್ತೆ. ಋತುಚಕ್ರದ ನೋವು ಅಂದರೆ ಪೀರಿಯಡ್ಸ್ ಆದಾಗ ಹೊಟ್ಟೆ ನೋವು ಏನು ಬರುತ್ತೆ ಅಥವಾ PCOS PCOD ಇದರಲ್ಲೆಲ್ಲ ಏನು ಮಹಿಳೆಯರಿಗೆ ಇದ್ರ ರಿಲೇಟೆಡ್ ಎಲ್ಲ ಏನೇನು ಪ್ರಾಬ್ಲಮ್ ಇರುತ್ತೆ ಅದಕ್ಕೆ ಚಕ್ಕೆ ನೀರು ತುಂಬ ಅಂದರೆ ತುಂಬ ಒಳ್ಳೆಯದು. ಹೊಟ್ಟೆ ನೋವು ಏನು ಬರುತ್ತೆ ಪೀರಿಯಡ್ ಸಮಯದಲ್ಲಿ ಅದನ್ನು ಕಡಿಮೆ ಮಾಡುತ್ತೆ. ಇನ್ನು ಹೃದಯದ ಆರೋಗ್ಯ ಅಥವಾ ಕೊಲೆಸ್ಟ್ರಾಲ್ ಇದೆಲ್ಲ ಏನಿರುತ್ತೆ ಅದನ್ನು ಅಷ್ಟೇ ಕಡಿಮೆ ಮಾಡುತ್ತೆ. ರಕ್ತದೊತ್ತಡ ಹತೋಟಿನಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಸಹಾಯ ಮಾಡುತ್ತೆ. ಇದೂ ಅಷ್ಟೇ ಬೊಜ್ಜನ್ನ ವೆಯ್ಟ್ ಲಾಸ್ ಅಂದರೆ ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹೊಟ್ಟೆ ಬೊಜ್ಜೆಲ್ಲ ಇರ್ಬೋದು, ಇದೂ ಅಷ್ಟೇ ತುಂಬ ಅಂದರೆ ತುಂಬ ಪ್ರಯೋಜನ ಇರುತ್ತೆ. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್, ಆ್ಯಂಟಿ ಇನ್ಫ್ಲಮೇಟರಿ ಎಲ್ಲ ಗುಣಗಳಿರುತ್ತೆ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ಈ 4 ಪದಾರ್ಥಗಳನ್ನು ಯಾವ ರೀತಿ ಉಪಯೋಗಿಸ್ಕೊಂಡು ನಾವು ಒಂದು ಹೆಲ್ದಿ ಡ್ರಿಂಕ್ಸ್ ಮನೆಯಲ್ಲೇ ಕುಡಿಯೋದಕ್ಕೆ ಪ್ರತಿನಿತ್ಯ ಯಾವ ರೀತಿ ಇದನ್ನು ಮಾಡ್ಕೋಬೋದು ಅಂತ ನೋಡೋಣ. ಮೊದಲಿಗೆ ಒಂದು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಚೊಂಬಿನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಮಾಡ್ಕೊಳ್ತಾ ಇದ್ದೀರಾ, ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಅಂತ ನೋಡ್ಕೋಬೋದು. ನೀವು 1 ಲೋಟಕ್ಕೆ ನೀವು ಮಾಡ್ಕೋತೀರಾ ಅಂದರೆ 2 ಲೋಟ ನೀರು ಹಾಕ್ಕೋಬೇಕಾಗುತ್ತೆ. ಯಾಕಂದರೆ ಅದು ಕುದೀತಾ ನೀರಿನ ಅಂಶ ಕಮ್ಮಿ ಆಗಿಬಿಡುತ್ತೆ. ಈಗ ಒಂದು 4 ಲೋಟ ಆಗೋಷ್ಟು ನಾನು ಮಾಡ್ಕೊಳ್ತಿದ್ದೀನಿ. 4 ಲೋಟ ಆಗಬೇಕಂತಂದರೆ 8 ಲೋಟದಷ್ಟು ನೀರು ಹಾಕ್ಕೋಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ 2 ಸ್ಪೂನ್ ಸೋಂಪು ಹಾಕ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಸಾಕಾಗುತ್ತೆ. ತುಂಬ ಹಾಕ್ಕೊಂಡ್ರೆ ತುಂಬ ಮಸಾಲ ಆಗಿಬಿಡುತ್ತೆ, ತುಂಬ ಖಾರ ಹೊಡೆದ್ಬಿಡುತ್ತೆ, ಘಾಟ್ ಬಂದುಬಿಡುತ್ತೆ. ಹಾಗಾಗಿ ಕೇವಲ 2 ಸ್ಪೂನ್ ಅಥವಾ 1.5 ಸ್ಪೂನ್ ಸಾಕು. ಮೆಂತ್ಯ ನಾನು ಕೇವಲ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಮೆಂತ್ಯ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಸಣ್ಣ ತುಂಡು ಚಕ್ಕೆನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಪದಾರ್ಥಗಳನ್ನು ಹಾಕಿ ಮೀಡಿಯಮ್ ಟು ಹೈ ಫ್ಲೇಮ್ ಇಟ್ಕೋಬೋದು. ಈಗ ಮೀಡಿಯಮ್ ಟು ಹೈ ಫ್ಲೇಮ್ ಜಾಸ್ತಿ ಉರಿ ಇಟ್ಕೊಂಡು ನೀರು ಚೆನ್ನಾಗಿ ಕುದಿ ಬರಬೇಕಾಗುತ್ತೆ. ನೀರು ಕುದೀತಾ ಇದರ ಅಂಶ ಎಲ್ಲ ನೀರಿಗೆ ಸೇರ್ತಾ ಬರುತ್ತೆ. ನೀರು ಕಲರ್ ಆಟೋಮೆಟಿಕಲಿ ಚೇಂಜ್ ಆಗುತ್ತೆ. ಈ ಬಣ್ಣ ಏನಿದೆ ನೋಡಿ, ಬಿಳಿ ಬಣ್ಣ, ಆಟೋಮೆಟಿಕಲಿ ನೀರಿನ ಬಣ್ಣ ಸ್ವಲ್ಪ ತಿರುಗ್ತಾ ಬರುತ್ತೆ. ಕುದಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಬಣ್ಣ ತಿರುಗುತ್ತೆ. ಬಣ್ಣ ತಿರುಗ್ತಾ ಇದ್ದಂಗೆ ಇದರ ಎಲ್ಲ ಅಂಶ ಏನೇನಿದೆ ಜೀರಿಗೆ, ಮೆಂತ್ಯ, ಸೋಂಪು, ಚಕ್ಕೆ ಇದರ ಎಲ್ಲ ಅಂಶನೂ ನೀರಿಗೆ ಬಿಡ್ತಾ ಬರುತ್ತೆ, ಸೇರ್ತಾ ಬರುತ್ತೆ. ಆಗ ಹೆಲ್ದಿ ಡ್ರಿಂಕ್ ರೆಡಿ ಆಗುತ್ತೆ. ಈ ಒಂದು ಹೆಲ್ದಿ ಡ್ರಿಂಕ್ನ ಎಷ್ಟು ಸಲ ತಗೋಬೋದು ಅಂದರೆ ದಿನಕ್ಕೆ 1 ಸಲ ಸಾಕು. ಖಾಲಿ ಹೊಟ್ಟೆಲಿ ತೊಗೊಂಡ್ರೆ ಒಳ್ಳೆಯದು. ಒಬ್ಬೊಬ್ಬರಿಗೆ ಖಾಲಿ ಹೊಟ್ಟೆನಲ್ಲಿ ತೊಗೊಂಡ್ರೆ ಸೆಟ್ ಆಗಲ್ಲ ಅಂತಂದರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಪ್ರತಿನಿತ್ಯ ನೀವು ತಗೋಬಹುದು. ನೋಡಿ ನೀವು ತಗೊಂಡಾಗ ಏನಾದರೂ ಚೇಂಜಸ್ ಆಗುತ್ತೆ ಅನಿಸಿದ್ರೆ ನೀವು ಕಂಟಿನ್ಯೂ ಮಾಡ್ಬೋದು. ಬಟ್ ತುಂಬ ಅಂದರೆ ತುಂಬ ಉಪಯುಕ್ತ ಇದೆ ಇದರಿಂದ. ಒಬ್ಬೊಬ್ಬರಿಗೆ ಇದು ತುಂಬ ವರ್ಕ್ ಆಗುತ್ತೆ, ಒಬ್ಬೊಬ್ಬರಿಗೆ ಸ್ವಲ್ಪ ತುಂಬ ದಿನ ತಗೊಳ್ಳುತ್ತೆ. ಇದೆಲ್ಲ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಪ್ರತಿನಿತ್ಯ ನಾವು ಅಡುಗೆಗೆ ಬಳಸುವಂಥದ್ದೇ. ಇದು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗಲಿ ಇಲ್ಲ ದೇಹಕ್ಕೆ. ಈಗ ನೀವು ನೋಡ್ತಾ ಇರ್ಬೋದು ನೀರಿನ ಬಣ್ಣ ಯಾವ ರೀತಿ ಗೋಲ್ಡನ್ ಕಲರ್ ಥರ ಬಂದಿದೆ, ಸ್ವಲ್ಪ ಅರ್ಶಿನ ಥರ ಆಗಿದೆ. ಈಗ ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ನೋಡಿ ಯಾವ ರೀತಿ ಕುದೀತಾ ಇದೆ. ಕುದೀತಾ ನಾನು ಹೇಳ್ದಾಗೆ ಬಣ್ಣ ಎಲ್ಲ ತಿರುಗಿದೆ. ಈಗ ಹೆಲ್ದಿ ಡ್ರಿಂಕ್ಸ್ ರೆಡಿ ಆಗಿದೆ. ಇದನ್ನು ಒಂದು ಏನು ಸೋಚ್ತೀವಿ ಅದರಲ್ಲಿ ನೀಟಾಗಿ ಹಾಕ್ಕೊಂಡು ಸೋಚ್ಕೊಂಡು ಶೋಧೀಕರಣ ಮಾಡಿಕೊಂಡು ಕೇವಲ ನೀರನ್ನು ಕುಡಿಬೇಕಾಗುತ್ತೆ. ನಾನು ಮಾಡಿರೋದು ಒಂದು 4 ಲೋಟ ಆಗೋಷ್ಟು ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ 4 ಜನಕ್ಕೆ ಮಾಡಿರೋದು. ನೀವು ಒಬ್ಬರಿಗೆ ಅಂತಂದರೆ 1 ಲೋಟ ಸಾಕಾಗುತ್ತೆ. ಇದನ್ನು ಕುಡೀರಿ, ನಿಮಗೆ ಗೊತ್ತಾಗುತ್ತೆ ಚಮತ್ಕಾರ. ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ, ಹೆಲ್ಪ್ ಆಗಿರುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ಗೆ ಏನೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.